ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಎಷ್ಟೇ ಪ್ರಯತ್ನ ಪಟ್ಟರೂ ಈ ಡ್ರಗ್ಸ್ ಅನ್ನು ಅಪಾಯಕಾರಿ ಮಾದಕ ವಸ್ತುವನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಇಡೀ ಪ್ರಪಂಚದಲ್ಲಿ ಇದು ದೊಡ್ಡ ಅಕ್ರಮ ಬಿಸ್ನೆಸ್ ಆಗಿ ಕೂಡ ಆಗಿದೆ. ಆಗಾಗ ಪೊಲೀಸರು ರೈಡ್ ಮಾಡೋದು, ಡ್ರಗ್ಸ್ ವಶಪಡಿಸಿಕೊಳ್ಳೋದು ಬಿಟ್ರೆ ಈ ಡ್ರಗ್ಸ್ ರಾಕೆಟ್ ನಿಲ್ಸೋದಕ್ಕೂ ಆಗೋದೇ ಇಲ್ಲ. ಈಗ ಅದೇ ರೀತಿಯ ಮತ್ತೊಂದು ಮಹಾಬೇಟೆ ಹೊಸ ವರ್ಷ ಹೊಸ್ತಿಲಲ್ಲೇ ನಡೆದಿದೆ. ಈ ಕುರಿತಾದ ಒಂದು ಕುತೂಹಲಕಾರಿಯಾದ ವರದಿ ಇಲ್ಲಿದೆ. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನೀವು ನೋಡ್ತಾ ಇದ್ದೀರಾ ಬೇವಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿಕೊಂಡು ಕಾರ್ಯಾಚರಣೆ ನಡೆಸುತ್ತಿದ್ದ ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲವೊಂದನ್ನು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಪತ್ತೆ ಹಚ್ಚಿದೆ. ಈ ಭರ್ಜರಿ ಕಾರ್ಯಾಚರಣೆಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ 160 ಕಿಲೋಗ್ರಾಂ ತೂಕದ ಕಾಟ್ ಎಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಭಾರತದಲ್ಲಿ 2018ರಲ್ಲಿ ಈ ಎಲೆಗಳನ್ನು ನಿಷೇಧಿಸಲಾಗಿದೆ. ಮಾದಕ ವಸ್ತುಗಳ ಪಟ್ಟಿಗೆ ಸೇರಿದ ನಂತರ ರಾಜ್ಯದಲ್ಲಿ ವಶಪಡಿಸಿಕೊಳ್ಳಲಾದ ಅತಿ ದೊಡ್ಡ ಪ್ರಮಾಣ ಇದಾಗಿದೆ ಎಂದು ಎನ್ಸಿಬಿ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಅಕ್ರಮ ಡ್ರಗ್ ಜಾಲವು ಇಥಿಯೋಪಿಯಾದಿಂದ ಕೀನ್ಯಾ ಮೂಲಕ ಭಾರತಕ್ಕೆ ಮಾದಕ ವಸ್ತುಗಳನ್ನು ಕಳ್ಳಸಾಗಣೆ ಮಾಡ್ತಿತ್ತು. ಸುಮಾರು 20ಕ್ಕೂ ಹೆಚ್ಚು ದೇಶಗಳಲ್ಲಿ ಸಕ್ರಿಯವಾಗಿರುವ ಈ ತಂಡ ಈವರೆಗೆ ಉತ್ತರ ಅಮೆರಿಕ ಮತ್ತು ಯುರೋಪ್ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಸಾವಿರಾರು ಪಾರ್ಸೆಲ್ಗಳನ್ನು ರವಾನಿಸಿರುವ ಮಾಹಿತಿ ಲಭ್ಯವಾಗಿದೆ. ಅಂತಾರಾಷ್ಟ್ರೀಯ ಅಂಚೆ ಮತ್ತು ಕೊರಿಯರ್ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದ ಇವರು ಸಾಮಾನ್ಯ ವಾಣಿಜ್ಯ ಸರಕುಗಳಂತೆ ಇದನ್ನು ಪ್ಯಾಕ್ ಮಾಡಿ ಸಾಗಿಸ್ತಾ ಇದ್ರು. ಈ ಡ್ರಗ್ ವ್ಯಾಪಾರಿಗಳು ಬೆಂಗಳೂರನ್ನು ಸ್ಟಾಕ್ ಮತ್ತು ಸಪ್ಲೈ ಮಾಡೋದಕ್ಕಾಗಿ ಪ್ರಮುಖ ಕೇಂದ್ರವನ್ನಾಗಿ ಬಳಸಿಕೊಂಡಿದ್ದರು. ದೊಡ್ಡ ಪ್ರಮಾಣದಲ್ಲಿ ಬರುವ ಎಲೆಗಳನ್ನು ಸಣ್ಣ ಪ್ಯಾಕೆಟ್ಗಳಾಗಿ ವಿಭಜಿಸಿ ಇಲ್ಲಿಂದ ಮತ್ತೆ ದೇಶಗಳಿಗೆ ಕಳಿಸ್ತಾ ಇದ್ರು. ಈ ಜಾಲದಲ್ಲಿ ಭಾಗಿಯಾಗಿರುವವರಲ್ಲಿ ಹೆಚ್ಚಿನವರು ವಿದೇಶಿ ಪ್ರಜೆಗಳಾಗಿದ್ದಾರೆ. ವಿಚಿತ್ರ ಅಂದ್ರೆ ಇವರಿಗೆ ಸ್ಥಳೀಯರ ಸಹಕಾರ ಕೂಡ ಸಿಗ್ತಾ ಇತ್ತು. ವಿಶೇಷವಾಗಿ ವಿದ್ಯಾರ್ಥಿ ವೀಸಾ ಮತ್ತು ವೈದ್ಯಕೀಯ ಚಿಕಿತ್ಸೆಯ ವೀಸಾ ಪಡೆದು ಭಾರತದಲ್ಲಿ ನೆಲೆಸಿರುವ ಕೆಲವರು ಈ ಅಕ್ರಮ ವ್ಯವಹಾರದಲ್ಲಿ ಭಾಗಿಯಾಗಿರುವ ಸಂಶಯವಿದೆ. ಎನ್ಸಿಬಿ ತಂಡ ತನಿಖೆಯನ್ನು ತೀವ್ರಗೊಳಿಸಿದೆ. ಮುಂಬರುವ ದಿನಗಳಲ್ಲಿ ಈ ಜಾಲಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಬಂಧನಗಳಾಗುವ ಸಾಧ್ಯತೆ ಇದೆ. ಇದರ ಹಿಂದೆ ಪ್ರಮುಖ ಸ್ಥಳೀಯರು ಇರುವ ಶಂಕೆ ಕೂಡ ಇದೆ. ಇತ್ತೀಚೆಗೆ ಮಹಾರಾಷ್ಟ್ರ ಪೊಲೀಸರು ರಾಜ್ಯದಲ್ಲಿ ಒಂದು ಡ್ರಗ್ಸ್ ಫ್ಯಾಕ್ಟರಿಯನ್ನೇ ಪತ್ತೆ ಹಚ್ಚಿದ್ದು ನಿಮಗೆಲ್ಲ ನೆನಪಿರಬಹುದು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಹಾಗೂ ರಾಜ್ಯದಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಿದೆ ಅಂದ್ರೆ ಇದರಿಂದ ಯುವ ಜನತೆ ಮಾತ್ರವಲ್ಲ, ಟೀನೇಜ್ ಹುಡುಗರ ಕೈಗೂ ಈ ಡ್ರಗ್ಸ್ ಸಿಕ್ಕಿ ಮಕ್ಕಳ ಜೀವನವನ್ನೇ ಹಾಳು ಮಾಡ್ತಿದೆ. ದೇಶದ ಮುಂದಿನ ತಲೆಮಾರನ್ನೇ ಸರ್ವನಾಶ ಮಾಡೋ ಈ ಡ್ರಗ್ಸ್ ದಂಧೆ ಮಾಡೋರ ಉದ್ದೇಶ ಕೇವಲ ಹಣ ಮಾಡೋದಷ್ಟೇ ಅಲ್ಲ, ಈ ಡ್ರಗ್ಸ್ ಟೆರರಿಸಂ ಮೂಲಕ ದೇಶವನ್ನು ಹಾಳು ಮಾಡೋದು ಹೌದು. ಹಾಗಾಗಿ ಪೊಲೀಸರು, ಪೋಷಕರು ಈ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತೋರಿಸಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.